ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಕೆಸೆಟ್ ಎಕ್ಸಾಮ್ ಹಾಗೂ ಕೌನ್ಸಿಲಿಂಗ್ಗೆ ಅಪಿಯರ್ ಆಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೆಲ್ಲ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಬ್ಯುಸಿ ಆಗಿರ್ತೀರ, ಆದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳ ಕುರಿತು ಕೂಡ ಗಮನ ಹರಿಸಬೇಕು. ನಿಮ್ಮ ಕೆಸೆಟ್ ಕೌನ್ಸಿಲಿಂಗ್ಗೆ ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಆದರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಅದರಲ್ಲಿರುವ ಸಣ್ಣ ಮಿಸ್ಟೇಕ್‌ಗಳ ಕುರಿತು ನೀವು ಗಮನ ಹರಿಸಬೇಕು. ಒಂದು ಸಣ್ಣ ಮಿಸ್ಟೇಕ್‌ನಿಂದ ಕೂಡ ನೀವು ನಿಮ್ಮ ಸೀಟನ್ನು ಕಳೆದುಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ವಿಡಿಯೋದಲ್ಲಿ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ನಿಮ್ಮ ಡಾಕ್ಯುಮೆಂಟ್ಸ್‌ನಲ್ಲಿ ಇರುವ ಮಿಸ್ಟೇಕನ್ನು ಹೇಗೆ ತಿದ್ದುಪಡಿಸ್ಕೋಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್‌ನ ನೋಡ್ತಾ ಇದ್ದರೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಡ್ರಾಪರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು. ನಿಮ್ಗೆ ಆಲ್ರೆಡಿ 1 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದಕ್ಕೆ ನೀವೇನಾದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಮೆಜಾರಿಟಿ ಸ್ಟೂಡೆಂಟ್ಸ್ ಮೊದಲನೇ ಸಲ ಅಪಿಯರ್ ಆಗ್ತಾರೆ, ಅವ್ರಿಗೆ ತುಂಬ ಗೊಂದಲ ಇರುತ್ತೆ. ಈ ವಿಡಿಯೋ ಸ್ಪೆಷಲ್ ಆಗಿ ಫ್ರೆಷರ್ಗಾಗಿ. ನಿಮಗೆ ಬೇಕಾಗಿರುವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ಮೊದಲನೇದು ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಹಾಗೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ನೀವೇನಾದರೂ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದರೆ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ನೀವೇನಾದರೂ 1ನೇಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಿಮ್ಮ ಹತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರುತ್ತೆ. ಹಾಗೂ ನೀವೇನಾದರೂ ರೂರಲಲ್ಲಿ ಓದಿದ್ರೆ ನಿಮ್ಮ ಹತ್ರ ರೂರಲ್ ಸರ್ಟಿಫಿಕೇಟ್ ಇರಬೇಕು. ಇವೆಲ್ಲ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿರಬೇಕು. ಇನ್ನು ನೀವೇನಾದರೂ ಸ್ಪೆಷಲ್ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದರೆ, ಫಾರ್ ಎಕ್ಸಾಂಪಲ್ PWD, ಎಕ್ಸ್ಮ್ಯಾನ್ ಸರ್ವಿಸ್ ಹಾಗೂ NCC ಸ್ಪೋರ್ಟ್ಸ್ ಸರ್ಟಿಫಿಕೇಟ್, ಎಲ್ಲ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕು. ಇನ್ನು ಡಾಕ್ಯುಮೆಂಟ್ಸಲ್ಲಿ ಮಿಸ್ಟೇಕ್ ಬಗ್ಗೆ ಮಾತಾಡೋದಾದರೆ, ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೋ ನಿಮ್ಮ ಆಧಾರ್ ಕಾರ್ಡಲ್ಲಿ ಕೂಡ ಅದೇ ಹೆಸರು, ಅದೇ ಡೇಟ್ ಆಫ್ ಬರ್ತ್ ಇರಬೇಕು. ಈ ಮಿಸ್ಟೇಕ್ ಏನಾದರೂ ಇದ್ದರೆ ಇವಾಗೇ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ನೀವು ಕೋರ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ, ಯಾವುದೋ ಕಾಲೇಜ್ ನೀವು ಸೇರ್ಕೊಂಡ್ಮೇಲೆ ಅಲ್ಲಿ ಬರೋ ಸ್ಕಾಲರ್ಶಿಪ್ ನಿಮ್ಮದು ಪೆಂಡಿಂಗ್ ಆಗುತ್ತೆ. ಅದಕ್ಕೆ ಇವಾಗೇ ಟೈಮ್ ಇರೋದ್ರಿಂದ ಎಲ್ಲ ಇವಾಗೇ ಮುಗಿಸ್ಕೊಳ್ಳಿ. ಒಂದ್ಸಲ ನೀವು ಕೌನ್ಸಿಲಿಂಗ್ ಅಟೆಂಡ್ ಆದರೆ ಅಲ್ಲಿ ಜಾಸ್ತಿ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ. ಸೊ ಇವಾಗೇ ಏನೇನು ಅಪ್ಡೇಟ್ ಮಾಡಿಸ್ಕೊಂಬಂದಿದ್ದು ಎಲ್ಲ ಮುಗಿಸ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಏನಾದರೂ KCT ಹಾಗೂ ಕೌನ್ಸಿಲಿಂಗ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಬರೆದು ತಿಳಿಸಿ.